ಮಾಡತ್ತಾಳ ಮಾಡಿ ನೋಡಮ್ ಹೆಂಗೆ ಮಾಡ್ತಾಳ. ಸಪೋರ್ಟ್ ಮಾಡ್ರಿ ಎಲ್ಲರೂ ಪ್ಲೀಸ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ನಿಮ್ಗೆ ಹೊಸ ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ. ಸೊ ಗೈಸ್ ಕಾಣಿಸ್ತಾ ಇದ್ದಾರೆ, ನಾನು 2 ಆನಿಯನ್ ತಗೊಂಡಿದ್ದೆ ಮತ್ತು 2 ಟೊಮೊಟೊ ಬೇಕಾಗಿತ್ತು. ಎರಡು ಟೊಮೊಟೊ ಮಾಡ್ತೀವಿ. ಸೊ ಗೈಸ್ ಬರೀಕ್ ಚಿಕ್ಕ ಚಿಕ್ಕ ಶೇಪ್ ಕಟ್ ಮಾಡ್ಕೋಬೇಕು. ಲೈಕ್ ಮಾಡ್ಕೊತೀವಿ ನೋಡ್ರಿ, ಅದೇ ಸೇಮ್ ಪ್ರೊಸೆಸ್ ಅದ, ಹಾಗೆ ಮಾಡ್ಕೋಬೇಕು. ಫಸ್ಟಿಗೆ ಎಣ್ಣೆ ಹಾಕ್ತೀವಿ, ಜಸ್ಟ್ ಲೈಟ್ ಎಣ್ಣೆ ಹಾಕ್ತೀವಿ ನೋಡ್ರಿ ಗೈಸ್. ಪ್ಯಾಕೆಟ್ ಬಿಚ್ಚಿಲ್ಲ, ಹಂಗೆದ ಜಸ್ಟ್ ಇಷ್ಟು ಹಾಕ್ಬೇಕು. ಸ್ಟಾಪ್ ಮಾಡ್ತೀವಿ. ಹಾಕ್ಲಿಕ್ಕೆ ತಂದ್ಬೇಕಾ ಸ್ವಲ್ಪ ಕಮ್ಮಿ ಇಡ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಹಾಫ್ ಬಾಯ್ಲ್ ಆಗಿ ಹಣ್ಣು ಮಾಡ್ಕೊತಾರ ಅಂತಂದು. ಸೊ ಈ ಥರ ಹಾಕ್ರಿ. ಸೊ ಇದ್ರ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಹಾಕೋದಿದೆ, ಸ್ವಲ್ಪ ಖಾರ, ಇದು ತಿರ್ಸ್ಬೇಕು. ಸ್ವಲ್ಪ ನಂಜರ ಆಗಲೇನ ಇದ್ರ ಬಂದಿಲ್ಲ. ಈ ಹಂಚಿನ ಮೇಲೆ ನೋಡಮ್ಮ, ಹಂಚಿನ ಮೇಲೆ ಟ್ರೈ ಮಾಡೀನಿ, ಬರ್ತಿದೆ. ನಾನು ಇದನ್ನ ಟ್ರೈ ಮಾಡ, ಅದ್ರ ಮೇಲೆ ಬರಲ್ಲ ಉಡ್ಲಿ ಹಾಕೋನು. ಮತ್ತೊಂದು ಸಲ ಟ್ರೈ, ಒಂದ್ಸಲ ಫ್ಲಾಪ್ ಆಗ್ಯದ ಅಂತಂದು ಕೂಡ್ಬಾರ್ದು ಗೈಸ್, ಮತ್ತೊಂದು ಸಲ ಟ್ರೈ ಮಾಡೋಣ. ಈಗ ಇದ್ರಾಗ ಹೋಗ್ಯದ, ಇದ್ರಾಗ ಟ್ರೈ ಮಾಡೇನಿ, ಇದ್ರಾಗ ಇರೋದ್ರೆ ಮತ್ತೊಂದ್ರಾಗ ಟ್ರೈ ಮಾಡೋಣ. ಬಟ್ ಸೊ ಈಗ ಎಣ್ಣೆ ಸೇಮ್ ಪ್ರಾಸೆಸ್, ಇದ್ರ ಮೇಲೆ ಭೀ ಎಣ್ಣೆ ಹಾಕ್ಬೇಕಿದೆ. ನಮ್ಮ ತಮ್ಮ ಹೇಳ್ತಾನೆ ಜಾಸ್ತಿ ಎಣ್ಣೆ ಹಾಕಿದ್ರು ಆಯ್ತದ ಅಂತಂದು, ಸಲ ಥೋಡಿ ಜಾಸ್ತಿ ಎಣ್ಣೆ ಹಾಕ್ಬೇಕಿದೆ. ಥೋಡಿ ಎಣ್ಣೆ ಜಾಸ್ತಿ ಹಾಕೋಣ ಗೈಸ್. ಸ್ಟಾಪ್ ಮಾಡ್ಕೊ. ಸ್ವೀಟ್ ತೆಗಿಲ ಬರ್ತಿಲ್ಲ ನೋಡೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋದಿದೆ, ಸ್ವಲ್ಪ ಖಾರ ಹಾಕುತ್ತೆ, ಸ್ವಲ್ಪ ಖಾರ ರೈಟ್. ಸೊ ಫೈನಲಿ ಬಂತು ನೋಡ್ರಿ, ಬಂತು. ಸೊ ನಾವು 3 ಮಾಡ್ಕೊಂಡಿದ್ದೆವು, ಇವು 3. ಇದು ಫ್ಲಾಪ್ ಆಗ್ಯದ, ಇಲ್ಲಿ ಕಾಣುತ್ತೆ ನೋಡ್ರಿ, ಇದು ಹೋಗ್ಯದ.
ಯಾವುದೋ ಡಾಬ್ಗಳಿಗೆ ಹಾಕ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಗ್ಯಾಸ್ಗೂ ಹಚ್ಕೊರಿ. ಬಾಂಡ್ಲಿ ಇಟ್ಕೊಳತ್ತಿದೆ. ಜಸ್ಟ್ ಮಿಸ್. ಆನಿಯನ್ನು ಟೊಮೊಟೊ ಕಟ್ ಮಾಡ್ಕೊಂಡಿದೆ. ನೀವು ಬೇಕಾದರೂ ಬರೀಕಿಲ್ಲ ಸ್ವಲ್ಪ ಬರೀಕು ಕಟ್ ಮಾಡ್ಕೋಬೋದು. ಈ ಶೇಪ್ನ ಕಟ್ ಮಾಡ್ಕೊಂಡಿದೆ. ಟೊಮೊಟೊ ಒಂದ್ರ ಮೇಲೆ ಅರ್ಧ ಕಟ್ ಮಾಡ್ಕೊಂಡಿದ್ದೀವಿ ಟೊಮೊಟೊ. ಸ್ಟಾಪ್ ಮಾಡ್ತೀವಿ. ಟೊಮೊಟೊ ಹಾಕದೆ ಬಂದಿದ್ದ ಮಾಡಿಲ್ಲ. ಸೊ ಆನಿಯನು ಕಲರ್ ಚೇಂಜ್ ಆಗಿದ್ಮೇಲೆ ಟೊಮೊಟೊ ಹಾಕೋದು ನೋಡಿರಿ. ಸೊ ನಾನು ಮೂಗೋರು ಊಟ ಮಾಡೋರು ಪೂರ್ತಕ್ಕೆ ಮಾಡ್ತಿದ್ದೆ. ಸೊ ನಿಮಗೂ ಜಾಸ್ತಿ ಬೇಕಾದರೆ ಜಾಸ್ತಿ ಆನಿಯನ್ನು ಟೊಮೊಟೊ ತಗೊರಿ. ನಾ ಜಾಸ್ತಿ ಮಸಾಲ ಹಾಕ್ತಾಯಿಲ್ಲ. 1-2 ಸ್ಪೂನ್ ಖಾರ ಹಾಕೋತೀವಿ. 1 ಸ್ಪೂನ್ ಹಾಕೋತೀವಿ. 1 ಸ್ಪೂನ್ ಮೇಲೆ ಅರ್ಧ ಹಾಕೊಳ್ತಿದೆ ನೋಡಿರಿ. ಒಂದು ಸ್ವಲ್ಪ ಅರಿಶಿನ, ಜಾಸ್ತಿ ಹಾಕೊಂಡಿದ್ದಾರೆ ಸ್ವಲ್ಪ. ಸೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಸೊ ಗೈಸ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ನೋಡಿ. ಸೊ ಗರಂ ಮಸಾಲ ಇಲ್ಲ, ಅದಕ್ಕೆ ಧನಿಯಾ ಪೌಡ್ರ್ ಹಾಕೊಳ್ತೀನಿ. ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಇದ್ರಾಗ ನೀರು ಹಾಕೋರಿ. ನನ್ನ ಬಳಿ ಕೊತ್ತಂಬರಿ ಇಲ್ಲ, ಅದು ಕಡೆ ನಾ ಕೊತ್ತಂಬರಿ ಭೀ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಜಾಸ್ತಿ ಹಾಕೋಬೇಡಿ. ಸ್ವಲ್ಪ ನಾ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕೊಳ್ಳಿ. ಸೊ ನೋಡ್ತೀನಿ ತಾಳಿ. ಸೊ ಇನ್ನೊಂದು ಸ್ವಲ್ಪ ಸೊ ಇಷ್ಟು ಹಾಕೊಳ್ತೀವಿ ನೋಡಿ. ನೀರು ತೋಡಿ ಹಾಕ್ತೀನಿ ತೋಡನೆ ಆಗಿರ್ತಾವೆ. ಸ್ವಲ್ಪ ಉಪ್ಪು ಕಮ್ಮಿದ್ದು ಗೈಸ್, ಅದಕ್ಕೆ ಥೋಡೆ ಉಪ್ಪು ಹಾಕ್ಲಿಕ್ಕಿದೆ. 2 ಮಿನಿಟ್ಸ್ ಒಂದು ಸ್ವಲ್ಪ ಕುದಿಲಕ್ಕೆ ಬಿಡ್ರಿ. ಆಮೇಲೆ ಇದು ಮಾಡ್ಕೊಂಡಿದ್ದೆ ನೋಡ್ರಿ ದೂರಿನ ತೋರಿಸಿ. ಸೊ ಇವು ಮಾಡ್ಕೊಂಡಿದ್ದೆ ನೋಡ್ರಿ. ಇದ್ರಾಗ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಸೊ ಇದ್ರಾಗ ಬಿಡ್ಬೇಕು ಹಾಗೆ. ಜಸ್ಟ್ ಸೊ ಬ್ಯಾಚುಲರ್ ಇದ್ದರು ಹಿಂಗೆಲ್ಲ ಮಾಡ್ಕೊರಿ ಅಷ್ಟೇ. ಲೈಟ್ ಅಷ್ಟೇ ಅದ ನೋಡ್ರಿ. 3 ಪೀಸ್ ಮಾಡ್ಕೊಂಡಿದೆ. ಸ್ವಲ್ಪ ಒಂದು 2 ನಿಮಿಷ ಕುದಿಲಕ್ಕೆ ಬಿಡ್ರಿ. ಯಾಕಂದ್ರೆ ಅದ್ರಾಗ ಸ್ವಲ್ಪ ಹಾಫ್ ಬಾಯ್ಲ್ ಎಗ್ ಮಾಡ್ಕೊಂಡಿದ್ದೇವಲ್ಲ, ಅದ್ರೊಳಗೆ ಸ್ವಲ್ಪ ಹಸಿ ಇರ್ತದೆ, ಸ್ಮೆಲ್ ಬರ್ತದೆ. ಅದ್ರ ಸಂಬಂಧ ಸ್ವಲ್ಪ ಒಂದು 1 ನಿಮಿಷವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ. ಸೊ ಈ ಕಡೆ ರೈಸ್ ಇಟ್ಟಿದೆ. ಸೊ ಇದು ಟೇಸ್ಟು ನಮ್ಮ ತಮ್ಮೇ ರಿವ್ಯೂ ಕೊಡ್ತಾನೆ ನೋಡ್ರಿ. ಸುಳ್ಳು ಹೇಳಲ್ಲ, ಖರೆ ಹೇಳ್ತಾನ.
ಸೊ ಚಂದ ಆಯ್ತು ಅಂದ್ರು ಅವನೇ ಹೇಳ್ತಾನ, ನೀವು ಮಾಡ್ಕೊತೀನ್ರಿ. ಚಂದ ಆಗಿಲಿಲ್ಲ ಅಂದ್ರು ಚಂದ ಆಗುತ್ತೆ ಗೈಸ್ ನಾ ಮಾಡಿದ್ರ. ಸೊ 1-2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಂತ ಹೇಳ್ರಿ, ಸ್ಟಾಪ್ ಮಾಡಿ. ಫೈನಲಿ ಆಗ್ಯದ. ನಮ್ಮ ತಮ್ಮ ರಿವ್ಯೂ ಕೊಡ್ತಾನೆ ನೋಡ್ರಿ. ಚಂದ ಇದ್ದು ಚಂದ ಇದ್ದು ಹೇಳ್ತಾನ, ಚಂದ ಇಲ್ಲ ಅಂದ್ರೆ ಚಂದ ಹೇಳ್ತಾನ. ನಮ್ಮ ಸಬ್ಸ್ಕ್ರೈಬರಿಗೆ ರಿವ್ಯೂ ಕೊಡು. ಚಂದದಂದ್ರೆ ಚಂದದ ಅಂತಾನು, ಚಂದ ಇಲ್ಲ ಅಂದ್ರೆ ಚಂದ ಇಲ್ಲ ಅಂತಾನು. ಕರೆಕ್ಟ್ ರಿವ್ಯೂ ಕೊಡು. ಸೊ ನಾ ಜಾಸ್ತಿ ಗ್ರೇವಿ ಮಾಡ್ಕೊಂಡಿಲ್ಲ ಗೈಸ್. ಇನ್ನೊಂದ್ಸಲ ಟೇಸ್ಟ್ ಮಾಡು. ಚಂದದ ಅಂತ ಹೇಳು. ಏನರ ಕಂಬಿದ್ದುದು, ಏನರ ಕಂಬಿದ್ದುದ. ಸೊ ಗೈಸ್ ಚಂದದ ಅಂತ ನಾ ಭೀ ಒಂದ್ಸಲ ಟೇಸ್ಟ್ ಮಾಡ್ತೆ. ನೀವು ಟೇಸ್ಟ್ ಮಾಡ್ತಾರೆ, ನನಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಿ. ನಾವೊಂದ್ಸಲ ಟೇಸ್ಟ್ ಮಾಡ್ತೇವೆ. ಮಸ್ತ್ ಆಗ್ಯದ. ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಗಚ್ಚೇನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.